ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜದಾರಿ ಟಿವಿ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಇದೇ ಏಪ್ರಿಲ್ 26ನೇ ತಾರೀಕು ಮತದಾನ. ನಮ್ಮೆಲ್ಲರ ಸಾಂವಿಧಾನಿಕ ಹಕ್ಕು. ಸಾರ್ವತ್ರಿಕ ಮತದಾನದಲ್ಲಿ ನಾವೆಲ್ಲರೂ ಭಾಗಿಯಾಗಿ ನಮ್ಮ ದೇಶದ ಒಬ್ಬ ಸಮರ್ಥ ಆಡಳಿತಗಾರನ ಮತ್ತು ಒಂದೊಳ್ಳೆ ನಮ್ಮನ್ನು ಆಡುವಂಥ ಪಕ್ಷವನ್ನು ನಿರ್ಧರಿಸುವಂಥ ಒಂದೊಳ್ಳೆ ನಿರ್ಣಾಯಕವಾದಂಥ ಮತದಾನ ನಮ್ಮದು. ಬಹಳ ಹೆಮ್ಮೆಯಿಂದ ಹೇಳ್ಕೊಬೇಕು ನಾವು ಮತದಾರರು ಅಂತೇಳಿ. ಹಾಗೆಲ್ಲ ಓಟ್ ಹಾಕಿ ಬಂದ್ಬಿಟ್ರೆ ಒಂದೇನೋ ಒಂದು ಗೆಲುವು, ಒಂದು ಸಾಧನೆ ಅಂತ ಫೇಸ್ಬುಕ್ಕು ಎಲ್ಲ ಕಡೆನೂ ಫೋಸ್ಗಳು ಕೊಟ್ಬಿಡ್ತಾ ಇದ್ವಿ ನಾವು. ಇವತ್ತು ಅದು ಓದಿರೋರು ಬೆಂಗಳೂರಿನ ಮಹಾನಗರದಲ್ಲಿರುವಂಥ ಜನ ಓಟ್ ಹಾಕೋದಕ್ಕೆ ಬಹಳ ಲೇಜಿ, ಅಂದರೆ ಬಹಳ ಸೋಮಾರಿತನ ತೋರಿಸ್ತಾರೆ, ಬಹಳ ಒಂಥರ ನಿರ್ಲಕ್ಷ್ಯ ಮಾಡ್ತಾರೆ, ಅವ್ರಿಗೆ ಅಲಕ್ಷ್ಯ. ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಈ ದೇಶದ ಬಗ್ಗೆ ಬಹಳ ಕಮೆಂಟ್ ಮಾಡ್ತಾರೆ. ಈ ದೇಶದ ಬಗ್ಗೆ ಏನಾದ್ರು ಸಣ್ಣ ವ್ಯತ್ಯಾಸ ಆದರೂ ಟ್ವೀಟ್ ಮಾಡ್ತಾರೆ. PM, CM, ಹೋಮ್ ಮಿನಿಸ್ಟ್ರು ಎಲ್ಲೂ ಬಿಡಲ್ಲ, ಎಲ್ಲರಿಗೂ ಅದು ಟ್ವೀಟ್ ಮಾಡ್ತಾರೆ. ಆದರೆ ತಾವು ಮಾತ್ರ ಓಟ್ ಹಾಕೋದಿಲ್ಲ. ಹೌದು, ಓಟ್ ಹಾಕೋದು ಅಂತಂದರೆ ಅದೇನು ಅಲರ್ಜಿನೋ ಇವ್ರಿಗೆ ನಂಗೆ ಗೊತ್ತಿಲ್ಲ. ಅದೇ ಮತದಾನಕ್ಕೆ ಅಂತ ಓಟ್ ಹಾಕೋಕ್ಕೆ ಅಂತ ಕೊಡೋ ರಜಾನ ತಮ್ಮ ಹೆಂಡತಿ ಮಕ್ಳನ್ನ ಕರ್ಕೊಂಡು ಮಾಲು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ಮಜಾ ಮಾಡೋದಕ್ಕೆ ಸಿಗುತ್ತೆ ಇವ್ರಿಗೆ ಅವಕಾಶ. ಹಂಗಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಒಂದು ಓಟಿಗೆ ಹಾಕೋದಕ್ಕೆ ಸಿಗುವಂಥ ರಜೆಯನ್ನು. ದಯಮಾಡಿ ಇಂಥವರೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಯಾಕೆ ನಮ್ಗೆ ರಜೆ ಕೊಟ್ಟಿದ್ದಾರೆ ಅಂತ. ಏನಪ್ಪ ಒಂದು ಓಟ್ ಹಾಕ್ತಿದ್ರೆ ಏನಾಗ್ಬಿಡ್ತು ಬಿಡ್ರಿ, ಯಾರೋ ಓಟ್ ಹಾಕ್ತಾರೆ. ಈ ಉದಾಸೀನ ಮಾಡಿನೇ ಅನೇಕ ಮೂದೇವಿಗಳು ವಕ್ರಿಸ್ಕೊಂಡು ನಮ್ಮ ಇವತ್ತು ಚೆನ್ನಾಗಿ ಚೆಸ್ತಾ ಇದ್ದಾರೆ. ನಮಗೆ ಪಾಲಿಟಿಕ್ಸ್ ಅಂದರೆ ಅಲರ್ಜಿ ಅಂತ ಅನ್ಕೊಬಾರ್ದು, ನಮ್ಮ ಜೀವನದೊಂದು ಭಾಗ ಕಂಡ್ರಿ ಅದು. ರಾಜಕಾರಣ ಮತ್ತು ರಾಜಕೀಯ ಇಲ್ಲೇ ಹೋದರೆ ನಮ್ಮ ಸರ್ಕಾರಗಳು ವ್ಯವಸ್ಥೆಯನ್ನು ನಾವು ಕೇಳೋದಕ್ಕೆ ಯಾವುದೇ ಹಕ್ಕು ಮತ್ತು ಸಂಬಂಧನೇ ಇರೋದಿಲ್ಲ. ಅದೆಲ್ಲೋ ಎಲ್ಲಿಂದೋ ಏನೋ ಬೇರೋ ಅಂತ ತಿಳ್ಕೊಳ್ಳೋದಕ್ಕಾಗಲ್ಲ ನಾವು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ಓಟನ್ನು ಕಡ್ಡಾಯವಾಗಿ ಹಾಕಬೇಕು. ನಮ್ಮ ಸರ್ಕಾರನೂ ಹಾಗೇ ಇದೆ. ಯಥಾ ರಾಜ ತಥ ಪ್ರಜಾ ಅನ್ನೋ ಒಂದು ಸೂಕ್ತಿನ ಕೇಳಿದ್ದೀವಿ ನಾವು. ಆದರೆ ಇಲ್ಲಿ ಪ್ರಜೆಗಳು ಲೇಜಿ, ಅದಕ್ಕೆ ಯಥಾ ಪ್ರಜಾ ತಥಾ ರಾಜ ಅನ್ನಂಗೆ ಆಗ್ಬಿಟ್ಟಿದೇನೋ ಗೊತ್ತಿಲ್ಲ. ಅವರು ಇದನ್ನೆಲ್ಲ ಕಡ್ಡಾಯ ಮಾಡೋಣ, ಇವ್ರಿಗೆಲ್ಲ ಒಂದು ವೇಳೆ ಕಡ್ಡಾಯವಾಗಿ ಮತದಾನ ಮಾಡಿಲ್ಲ ಅಂದರೆ ಬೆಸ್ಕಾಮು, BBMP ಮತ್ತು ಇವರಿಗೆ ಒಂದು BWSSB ಇವ್ರು ಕೊಟ್ಟರು ಎಲ್ಲ ಫೆಸಿಲಿಟಿ ಕಿತ್ಕೊಂಡ್ಬಿಡ್ಬೇಕು. ಓಟ್ ಹಾಕಲ್ಲಪ್ಪ, ನಿಂಗೆ ಯಾಕಪ್ಪ ಬೇಕು? ಕಸ ಎತ್ತೋ ಕೆಲಸ ನಿಮ್ಮನೆ ಕಸ ತೆಗೆಯಲ್ಲ ನಾವು, ನಿಮ್ಮನೆಗೆ ತೊಳೆಯೋಕ್ಕೆ ಬೆಳಗ್ಗೆ ನೀರು ಕೊಡಲ್ಲ ನಾವು, ನಿಮ್ಮ ಮನೆಗೆ ಕರೆಂಟ್ ಕೊಡೋದಿಲ್ಲ ನಾವು. ನಿನಗೆ ಸರ್ಕಾರದ ಬಗ್ಗೆ ಅಕ್ರೆ ಇಲ್ಲ, ನಿನಗೆ ಓಟ್ ಹಾಕೋಕ್ಕೆ ನಿನಗೆ ಆಲಸ್ಯ. ಹೋಗಪ್ಪ, ನೀನು ಬೇಡ ಹೋಗು. ಈ ರೀತಿ ಕಡ್ಡಾಯ ಮಾಡಿಬಿಡ್ಬೇಕು. ಇವರಿಗೆ ಇಂಗ್ಲೀಷಲ್ಲಿ ಮಾತಾಡೋರು ಬೇಕು, ಪಾಸ್ಪೋರ್ಟು ವೀಸಾಗಳು ಬೇಕು, ವಿದೇಶಿಗೆ ಆರೋದಕ್ಕೆ ಬೇಕು, ಅವಾಗ ಭಾರತೀಯತೆ ಪೌರತ್ವದ ಬಗ್ಗೆ ಮಾತಾಡ್ತಾರೆ ಇವರು. ಆದರೆ ಓಟ್ ಹಾಕೋದು ಕೂಡ ಅದೊಂದು ಚಿಹ್ನೆ, ಅದೊಂದು ದಿಕ್ಸೂಚಿ, ಅದೊಂದು ಸೂಚನೆ ಅಂತ ಗೊತ್ತಾಗಲ್ಲ ಇವರಿಗೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಏನು ಮಾಮೂಲಿ ಜನ ಅಲ್ಲ ಇವರು. ಬೆಂಗಳೂರಂಥ ಮಹಾನಗರಕ್ಕೆ ಓದಕ್ಕೆ, ಬದುಕಕ್ಕೆ, ಭವಿಷ್ಯ ಕಟ್ಕೊಳ್ಳಕ್ಕೆ ಅಂತ ಬಂದ ಜನ ಇವರು. 48% ವೋಟರ್ಸು ಏನು ಓಟ್ ಹಾಕಿರೋರು. 100% ಆಗಬೇಕು. ಹಂಗೆ ನೋಡಿದ್ರೆ ನೀವು ನೋಟ್ ಹಾಕಿ ಯಾರು ಬೇಡ ಅಂತಾರೆ? ನಿಮ್ಗೆ ಒಳ್ಳೆ ಪಕ್ಷ ಸಿಕ್ಕಿಲ್ವಂತೆ, ಒಳ್ಳೆ ಅಭ್ಯರ್ಥಿ ಸಿಕ್ಕಿಲ್ವಂತೆ, ಅದಕ್ಕೆ ಓಟ್ ಹಾಕಲ್ವಂತೆ, ಅಂತೆ ಕಂತೆಗಳನ್ನು ಪಕ್ಕಕ್ಕೆ ಇಟ್ಬಿಟ್ಟು ಓಟ್ ಹಾಕೋದು ನೋಡ್ರಿ. ನೀವೆಲ್ಲ ಏನಾದರೂ ಒಂದು ವೇಳೆ ನಿಧಾನಗತಿ ಮಾಡಿದ್ರೆ, ಓಟ್ ಹಾಕ್ತೇ ಹೋದ್ರೆ ಎಡವಟ್ರಾಯ ಅಂತ ಯಾರೋ ಒಬ್ಬ ಉಟ್ಕೊಂಡ್ಬಿಡ್ತಾನೆ. ಆಳೂರು ಉಳ್ದವನೇ ಗೌಡ ಅಂತ ಅವನೋ ಗೆದ್ಬಿಟ್ಟು ನಮ್ಮನ್ನ ಯದ್ವಾ ತದ್ವಾ ಹಾಕೊಂಡು ಡುಬ್ತಾನೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಇವತ್ತಿನ ಈ ಪರಿಸ್ಥಿತಿನಲ್ಲಿ ನಾವು ಓಟ್ ಕಮ್ಮಿ ಹಾಕಿದ್ರೆ ಖಂಡಿತ ಅದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅದು ಒಳ್ಳೆ ಲಕ್ಷಣನೇ ಅಲ್ಲ, ನಮ್ಮ ನಾಗರಿಕತೆನೇ ಅಲ್ಲ. ನಾವು ಭಾಷಣ ಮಾಡ್ತೀವಿ, ಬೇರೆಯವ್ರಿಗೆ ಮಾರ್ಗದರ್ಶನ ಥರ ಹೇಳ್ತೀವಿ, ನಮ್ಮ ಮಕ್ಕಳ ತನ ಏನಂತ ನಗ್ತಾರೆ. ಇವತ್ತು ನಾವೆಲ್ಲ ಓಟ್ ಹಾಕಿ ಪ್ರತಿಯೊಬ್ಬರು ಕೂಡ ಅದನ್ನು ಕಡ್ಡಾಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಬೇಕು. ಅದು ನಮ್ಮ ತಾಕತ್ತು, ಅದು ನಮ್ಮ ವೈಭವ, ಅದು ಮತದಾನಕ್ಕೆ ಕೊಡುವಂಥ ಪ್ರಾಮಿನೆನ್ಸು. ದೊಡ್ಡವರೆಲ್ಲ ಬಂದು 85-90 ವರ್ಷದವ್ರಿಗೆ ಮನೆಗೆ ಹೋಗಿ ಓಟ್ ಹಾಕ್ಸ್ಕೊತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಗೆ ಓಟ್ ಹಾಕಿ ಬಂದು ನಾನು ಓಟ್ ಹಾಕಿದೆ ಅಂತ ಹೇಳೋರು ಬಹಳ ಬಡ ಜನ, ಬಹಳ ಮಧ್ಯಮ ವರ್ಗದವರು. ತಿಳ್ಕೊಳ್ಳಿ, ಸ್ವಲ್ಪ ಹೈ ಪ್ರೊಫೈಲ್ ಆದ ತಕ್ಷಣ, ಸ್ವಲ್ಪ ಇನ್ಕಮ್ಮು ದುಡ್ಡು ಜಾಸ್ತಿ ಆದ ತಕ್ಷಣ ತಲೆನೇ ನಿಲ್ಲಲ್ಲ ಅಂದ್ರೆ ಹೆಂಗಪ್ಪ? ಬರೀ ಲಾಜಿಕ್ಕು, ಬರೀ ಮಾತಾಡೋದು, ಬರೀ ಕ್ವಶನ್ ಮಾಡೋದು, ಬರೀ ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವ ಅಲ್ಲ. ಪ್ರಜಾಪ್ರಭುತ್ವ ಲಕ್ಷಣ ಓಟ್ ಕೂಡ ಹಾಕಬೇಕು. ಓಟ್ ಹಾಕ್ತಿರ್ತಾನೆ. ನೀವು ಮಾತ್ರ ಅಲ್ಲ, ನೀವು, ನಿಮ್ಮ ಮನೆಯವರು, ನೆರೆಹೊರೆಯವರು ಎಲ್ಲರೂ ಓಟ್ ಕರ್ಕೊಂಡು ಹೋಗ್ಬೇಕು. ಅದು ನಿಮ್ಮ ತಾಕತ್ತು. ಆಗ್ತಿರಲ್ಲ ಓಟು? ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.